ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಸಿನಿಮಾಗಳ ಜೊತೆಗೆ ಸಿನಿಮಾಗಳನ್ನು ಹೊರತುಪಡಿಸಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಒಂದಿಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಕ್ಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸರ್. ನೀವು ಗಮನಿಸ್ದಂಗೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಅಂದರೆ ರಮ್ಯ ಅವ್ರು ದೂರು ಕೊಡುವಂಥದ್ದಾಗಿರ್ಬೋದು, ಪ್ರಥಮ ದರ್ಶನ್ ಅವರ ಫ್ಯಾನ್ಸ್ ವಿಚಾರವಾಗಿ ಮಾತನಾಡುವಂಥದ್ದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ನೀವು ಹೇಗೆ ಗಮನಿಸ್ತಿದ್ದೀರಿ ಸರ್? ಸರ್, ನಾನು ಸಾಮಾನ್ಯವಾಗಿ ಯಾವುದಕ್ಕೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಆಡಿಯನ್ಸ್ಗೆ ಆಗಲಿ, ನಮ್ಮ ಪಬ್ಲಿಕ್, ನಮ್ಮ ಜನ ಅಂದರೆ ಅವ್ರಿಗೆಲ್ಲ ಎಷ್ಟು ಮುಖ್ಯ ಅದು ಅಂತ ನಾನು ಕೇಳೋದು. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಭಾಳ ಬ್ಯುಸಿ ಇದ್ದಾರೆ. ಎಲ್ರಿಗೂ ಅವ್ರವ್ರದ್ದೇ ಆದ ಕಷ್ಟ ಇದೆ, ಅವ್ರವ್ರದ್ದೇ ಆದ ಒಂದು ಸ್ಟ್ರಗಲ್ ಇದೆ, ಏನೋ ಮಾಡ್ತಿದ್ದಾರೆ. ಅದನ್ನೇನಾಗುತ್ತೆ, ನಾವು ಮೀಡಿಯಾದಲ್ಲಿ ಅಂತ ಹಾಕಿದಾಗ ಮಾತ್ರ ಅವ್ರ ಗಮನಕ್ಕೆ ಬರುತ್ತೆ ಹೊರತು ಇಲ್ಲಾಂದರೆ ಬರೋದಿಲ್ಲ ಅವ್ರಿಗೆ. ಆಮೇಲೆ ಕಮೆಂಟ್ ಮಾಡೋ ವಿಚಾರದಲ್ಲಿ ನಾನು ಕೇಳೋದು, ಕಮೆಂಟ್ ಮಾಡಬೇಡಿ ಅಂತ ಹೇಳ್ಬೋದು ಅಷ್ಟೇ. ಹಂಗೆ ಮಾಡಬೇಡಿ, ತಪ್ಪಾಗುತ್ತೆ, ಇನ್ನೊಬ್ರಿಗೆ ನೋವಾಗುತ್ತೆ. ನೀವು ಯಾವುದೋ ಒಂದು ಕೋಪದಲ್ಲಿ, ಯಾವುದೋ ಒಂದು ಸಿಟ್ಟಿನಲ್ಲಿ ನೀವು ಆ ಥರ ಕಮೆಂಟ್ ಮಾಡಿದಾಗ ಅದು ಬೇರೆ ಇನ್ಯಾರಿಗೂ ಹೋಗಿ ತಟ್ಟೋದು ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಕೊಡುತ್ತೆ, ಅದು ಎಷ್ಟು ನಿಮಗೆ ಖುಷಿ ಕೊಡುತ್ತೆ ಅನ್ನೋದೇ ಆದರೆ ಮನಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವ. ಸೊ ತಪ್ಪಾಗುತ್ತೆ. ಆಮೇಲೆ ಬಹಳ ಜನ ಕೇಳ್ತಾರೆ, ನೀವು ಅವ್ರ ಬಗ್ಗೆ ಮಾತಾಡಿ, ನೀವು ಇವ್ರ ಬಗ್ಗೆ ಮಾತಾಡಿ, ಈ ಕೇಸ್ ಬಗ್ಗೆ. ನಾನೇನಕ್ಕೆ ಮಾತಾಡಲಿ? ನಾನು ಯಾರು ಮಾತಾಡೋದಕ್ಕೆ? ಅದಕ್ಕೆ ಅಯ್ಯೋ ನೀವು ಕಲಾವಿದರಾಗಿ ನೀವು ಮಾತಾಡಬೇಕು, ನಿಮಗೆ ಜವಾಬ್ದಾರಿ. ನನ್ನ ಜವಾಬ್ದಾರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡೋದಾಗಲಿ, ಇನ್ನೊಬ್ಬರನ್ನ ದೂಷಿಸೋದಾಗಲಿ ಅಲ್ಲ. ನನ್ನ ಜವಾಬ್ದಾರಿ ನನ್ನ ಕೆಲಸ ಮಾಡೋದು, ನನ್ನ ನಿರ್ದೇಶಕರ ಕೆಲಸ ಮಾಡೋದು, ನನ್ನ ಆಡಿಯನ್ಸ್ಗೋಸ್ಕರ ಕೆಲಸ ಮಾಡೋದು ಅಂತಾಗುತ್ತೆ. ಇವಾಗ ಅವ್ರ ಫ್ಯಾನ್ಸ್ ಈ ಥರ ಅಂದರು, ಇವ್ರ ಫ್ಯಾನ್ಸ್ ಈ ಥರ ಅಂದರು, ಅದು ನಾನು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ನನಗೊಂದು ಸಣ್ಣ ಆಕ್ಷೇಪ ಇದೆ ಸರ್. ಯಾಕಂದರೆ ಅವ್ರ ಫ್ಯಾನ್ಸ್ ಮಾಡ್ತಿದ್ವಿ ಅನ್ನೋ ಹೆಸರಲ್ಲಿ ಮಾಡಿದರೆ ಅಕಸ್ಮಾತ್ ಆ ಸ್ಟಾರಿನ ನಿಜವಾದ ಫ್ಯಾನ್ಸ್ಗೆ ಎಷ್ಟು ಬೇಸರ ಆಗ್ತಿರಲ್ಲ. ನಮ್ಮ ಹೆಸರಿಟ್ಕೊಂಡು ಇವನು ಈ ಥರ ಮಾಡ್ತಾಯಿದ್ದಾರೆ, ನಮ್ಮ ಹೆಸರಿಟ್ಕೊಂಡು ಇವರೆಲ್ಲ ಈ ಥರ ಹಾಳು ಮಾಡ್ತಿದ್ದಾರೆ ಅನ್ನೋದು ಎಷ್ಟು ಬೇಸರ ಆಗುತ್ತೆ ಅವ್ರಿಗೆ. ಅಂದರೆ ಇದು ಯಾರ ಹಿಡಿತದಲ್ಲೂ ಇಲ್ಲ. ಇದ್ರ ಹಿಡಿತ ಅವ್ರವ್ರ ಕೈಯಲ್ಲಿ, ಅವ್ರವ್ರ ಮನಸ್ಸುಗಳೆಲ್ಲ ಇರಬೇಕು. ನನ್ನ ಮನಸ್ಸಿನ ಹಿಡಿತ ನನ್ನ ಕೈಯಲ್ಲಿದ್ದಾಗ, ನನ್ನ ಕಾನ್ಷಿಯಸ್ ಕ್ಲಿಯರ್ ಇದ್ದಾಗ, ಇನ್ನೊಬ್ಬ ವ್ಯಕ್ತಿಗೆ ನಾನೊಂದು ಬೇಸಿಕ್ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ನನ್ನ ಮನಸ್ಸಲ್ಲಿ ಬಂದಾಗ ನಾನು ಯಾರಿಗೂ ಆ ಥರ ಹರ್ಟ್ ಮಾಡೋದಿಲ್ಲ. ಬಟ್ ಎಷ್ಟು ಜನಕ್ಕೆ ಹರ್ಟ್ ಆಗ್ತಿದೆ ಅವರ ಪರವಾಗಿ ನಾನು ಕೇಳ್ಕೊತಾ ಇರೋದು, ಆ ಥರ ಮಾಡಬೇಡಿ. ನೀವು ಕಮೆಂಟು ಅಂತ ಮಾಡಿದಾಗ ಬರೀ ಆ ವ್ಯಕ್ತಿ ಮಾತ್ರ ಇರೋದಿಲ್ಲ, ಅವ್ರ ಹಿಂದೆ ಒಂದು ಕುಟುಂಬ ಇರುತ್ತೆ, ಅವ್ರ ಹಿಂದೆ ಒಂದು ಇಂಡಸ್ಟ್ರಿ ಇದೆ, ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ತಾರೆ, ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಆ ಕೆಲಸ ಮಾಡಬೇಡಿ. ಅದ್ರ ಬದಲು ನೀವು ಹೇಳಿದ್ರಿ, ಮಾತಾಡ್ತಾನೆ ಪ್ರಾರಂಭದಲ್ಲೇ ಹೇಳಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಸುಮಾರಿದೆ ಅಂತ. ಪಾಸಿಟಿವ್ ಎಷ್ಟಿದೆ? ಎಷ್ಟು ಪಾಸಿಟಿವ್ ಇದೆ? ಹಲವಾರು ಪಾಸಿಟಿವ್ ವಿಚಾರ ಇದೆ. ಸಿನಿಮಾಗಳ ಬಗ್ಗೆ ಪಾಸಿಟಿವಿಟಿ ಇದೆ. ನಮ್ಮ ದೇವಸ್ಥಾನಗಳ ಬಗ್ಗೆ, ದೇವರುಗಳ ಬಗ್ಗೆ, ಸ್ಪಿರಿಚುವಾಲಿಟಿ ಬಗ್ಗೆ ಎಷ್ಟು ವೀಡಿಯೋಗಳು ಬರ್ತಾ ಇದೆ. ಆಮೇಲೆ ಲವ್ ಸ್ಟೋರಿಗಳು, ಹ್ಯೂಮರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದನ್ನೇ ಹೇಳಿ ಮಕ್ಳಿಗೆ, ಅದನ್ನು ತೋರಿಸಿ. ಇವಾಗ ಮಕ್ಕಳೇನು ಮಾಡ್ತಾರೆ, ಇದೆಲ್ಲ ಆಗ್ತಾ ಇರ್ಬೇಕಾರೆ ಇದೇನೋ ಆಗ್ತಿದೆಯಲ್ಲ, ಇದು ನನಗೆ ಗೊತ್ತಿರಲಿಲ್ಲ ಇದು ಅಂತ ಅವ್ರು ದೇ ಗೆಟ್ ಇಂಟ್ರೊಡ್ಯೂಸ್ಡ್ ಟು ದ್ಯಾಟ್. ಸೊ ನಮ್ಮ ಇಡೀ ತಲೆಮಾರನ್ನ ಅದ್ರ ಕಡೆ ನಾವು ದಬ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಸೊ ಆ ಥರ ಮಾಡೋದು ಬೇಡ. ಅದು ಜವಾಬ್ದಾರಿ ನಮ್ಮದಾಗಿದೆ, ನಿಮ್ಮದಾಗಿದೆ, ಎಲ್ರದ್ದು ಆಗಿದೆ.